ಪತ್ರಿಕಾ ಮಾಧ್ಯಮದ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ಸೋದರಿಗೆ ಸ್ವಾಗತಿಸ್ತಾ ಇಂದು ಪತ್ರಿಕಾ ಇಲ್ಲಿ ಕರೆದಿರೋ ಉದ್ದೇಶ ಇವತ್ತು ಮಧ್ಯಾಹ್ನ ಮಾಜಿ ಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರು ನಮ್ಮ ಮಾಜಿ ಮಂತ್ರಿ ನಾಗೇಂದ್ರ ಅವರು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಿ ಸಿಂಗ್ಲರ್ ಆಗಿ ಮಾತಾಡಿ ಅದರ ಉದ್ದೇಶ ನಾವು ಕರೆದಿದ್ವಿ. ಈಗ ಅವರು ನಾಗೇಂದ್ರ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ರೌಡಿ ಶೀಟರು, ಅವರು ಕಾಲ ತುಳಿಪಟ ಅಂತೇಳಿ ಅವ್ರು ಹೇಳಿದ್ರು. ನಾನೇ ಅವ್ರು ಕರೆದು ಅವ್ರನ್ನ MLA ಮಾಡಿದ್ದು, ರಾಜಕೀಯವಾಗಿ ನಾನೇ ಬೆಳೆಸಿದ್ದು, ನಾನೇ ರಾಜಕೀಯ ಗುರು ಅಂತ ಅವ್ರು ಹೇಳ್ಕೊಂಡು ತಿರುಗಿದ್ದಾರೆ. ಮತ್ತೆ ಅವತ್ತು ಅವರು ಜೊತೆಗಿದ್ದಾಗ ಗೊತ್ತಾಗಿಲ್ಲ ಅವ್ರಿಗೆ. ನೀವು ಬೇಕಾದ್ರೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ನೋಡ್ರಿ, ನೀನೆ ಇದೇ ಜಾಗದಲ್ಲಿ ನಮ್ಮ ನಾಗೇಂದ್ರ ಅವರು ಏನ್ ವರ್ಡ್ಸ್ ಯೂಸ್ ಮಾಡಿದ್ರು ಸ್ವಲ್ಪ ಕೊಟ್ರಿ. ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅಂತಾನೆ ಅವರು ವರ್ಡ್ ಯೂಸ್ ಮಾಡಿದ್ದಾರೆ. ಅವರ ಸಿಂಗ್ಲರ್ ಯಾರು ಮಾತಾಡಿಲ್ಲ. ಅವ್ರಿಗಿರೋ ಕಲ್ಚರ್ ಅವ್ರಿಗಿಲ್ಲ. ಅವರು ನಮ್ಮ ಗಾಳಿ ಪುಳ್ಳಿಪಟ ಅಲ್ಲೇ ಮಾತಾಡಿದ್ರಲ್ಲ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅವರು ಈ ತರ ಅವ್ರ ಜೊತೆಗಿದ್ದಾಗ ಗೊತ್ತಾಗ್ಲಿಲ್ಲ ಅವ್ರಿಗೆ ಗಾಳಿ ಧೂಳುಪಟ. ಇದು ಮುಂಚೆ ಒಂದ್ಸಲ ಒಂದು 10 ದಿನದಿಂದ ಈ ತರ ಮಾತಾಡಿದ್ರು. ಅವ್ರು ಟಚ್ ಬಂದು ಅವಾಗ ನಾವು ಇದನ್ನ ಪ್ರಸ್ತುತ ಮಾಡಿದ್ವಿ. ಅವ್ರ ಜೊತೆಗಿದ್ದಾಗ ಗೊತ್ತಾಗಿಲ್ಲ ಅವ್ರಿಗೆ ಧೂಳುಪಟ ಅಂಬಾರು. ಅವ್ರು ಈ ತರ ಮುಂದಿನ ದಿನಗಳಲ್ಲಿ ಇದೇ ತರ ಮಾತಾಡ್ಕೊಂತ ಹೋದ್ರೆ ನಮ್ಮ ಜನಾಂಗದಿಂದ ಅವ್ರನ್ನ ಬಹಿಷ್ಕಾರ ಮಾಡ್ತೀವಿ ನಾವು, ಮತ್ತು ಅವ್ರ ಮನೆ ಹತ್ರ ಹೋಗಿ ಗೆರಾವ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ST ಹೋರಾಟದಿಂದ ಇವತ್ತೇನೆ ನಮ್ಗೆ ಅನ್ಯಾಯ ಆಗಿದೆ, ಇವತ್ತು ನಡೀಬೇಕಾದ ಕಾರ್ಯಕ್ರಮ ಇದಕ್ಕೆ ಮೂಲ ಕಾರಣ ಅವರೇ ಇದನ್ನೆಲ್ಲ ಹಾಳು ಮಾಡಿದ್ರು ಅಂತ ನಾವು ಈ ಪತ್ರಿಕಾ ಮೂಲಕ ಹೇಳ್ತಾ ಇದ್ವಿ. ದಯಮಾಡಿ ಇವರು ಏನು ನಾಗೇಂದ್ರ ಬಗ್ಗೆ ಮಾತಾಡ್ತಾರಲ್ಲ, ಅವರಿಗೆ ಹಣ ಬಂದ್ರೆ 4 ಸಾರಿ MLA ಆಗಿ ಒಂದ್ಸರಿ ಮಂತ್ರಿ ಆಗಲ್ಲ. ದಯಮಾಡಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಮುಂದೆ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಅವ್ರಿಗೆ ಈ ತಮ್ಮ ಮೂಲಕ ನಾವು ವಾರ್ನಿಂಗ್ ಕೊಡ್ತಾ ಇದ್ದೇವೆ ಅಂತ ತಾವು ತಮ್ಮ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈಗ ಅವರು ಏನ್ ಯೂಸ್ ಮಾಡಿದಾರೆ, ಅವ್ರ ಗಾಳಿ ಪಟ, ಅವ್ರ ರೌಡಿ ಶೀಟರು, ಏನು ಅವ್ರ ಮೇಲೆ ಕೇಸ್ ಇದಾವ. ಇವ್ರ ಮೇಲೆ ಕೇಸ್ಗಳಿಲ್ವಾ? ಇವ್ರು ಕೋರ್ಟಿಗೆ ತಿರುಗ್ತಾರ. ಅವರು ಸತ್ಯಹರಿಶ್ಚಂದ್ರ ಅವ್ರ ಜೊತೆಗೆ ಬೆಳೆದಾರಲ್ಲ. ಅವರು ನನ್ನ ಮೇಲೆ ಕೇಸ್ ಇಲ್ಲ ಅಂತ ಅವ್ರು ಹೇಳ್ತಿದ್ರು. ಅವ್ರು ಬೆಳಿಗ್ಗೆ ಕೋರ್ಟ್ ಕೊಡ್ತಾರೆ, ಚೆಕ್ ಬೌನ್ಸ್ ಕೇಸ್ ಇದೆ, CBI ಇದೆ, ED ಇದೆ, ಅದೇನಿದೆ. ಇವ್ರ ಮೇಲೆ ಕೇಸ್ಗಳಿಲ್ವಾ? ನಾನು ಒಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಕ್ಲಾರಿಟಿ ಇದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು. ಅವ್ರು ಅದೇ ಫೀಲ್ಡ್ ಅಲ್ಲಿ ಇದೆ. ನಾವು ಖಂಡನೆ ಹೌದು. ಮುಂದಿನ ದಿನ ಇಂತ ಮಾತಾಡ್ಬೇಕಂತಂದ್ರೆ ಅವ್ರ ಗೆರಾವ್ ಮಾಡ್ತಾರೆ. ಎಚ್ಚರಿಕೆ ಗಂಟೆ ಕೊಡ್ತೇವೆ ನಮ್ಮ ಸಮಾಜದ ವತಿಯಿಂದ ಅವ್ರಿಗೆ. ಅಲ್ಲ, ಅವರು ಮತ್ತೆ ಮುಂದೆ ಮಾಡಿದ್ರಲ್ಲ, ಇವತ್ತು ಮುಂದೆ ಹೋಗ್ತಾರೆ. ನಾವೇನ್ ಪ್ರಶ್ನೆ ಮಾಡಿರಲ್ಲ, ಅವಾಗ ಸೈಲೆಂಟ್ ಆಗಿಬಿಟ್ರು. ಅಲ್ಲ, ಅವ್ರು ಆಮೇಲೆ ನಾವು ಮಾತಾಡಿದ್ಮೇಲೆ ಸೈಲೆಂಟ್ ಆಗಿಬಿಟ್ರಲ್ಲ ಅವರು. ಮತ್ತೆ ಇವತ್ತು ಮಾತಾಡಿದಾರೆ ಅವರು. ಅಲ್ಲ, ನಾವೇ ನೋಡೋಣ, ಮುಂದಿನ ಕ್ರಮ ನಾವು ಕೈ ಕೊಡ್ತೀವಿ. ಅಲ್ಲ, ಅವ್ರ ಮನ ಹತ್ರ ಮೆಚ್ಚಿಗೆ ಆಗ್ತೇವೆ ನೋಡ. ಅವ್ರ ರಿಯಾಕ್ಷನ್ ಮಾಡಿ ನಾವು ಮುಂದಿನ ತೀರ್ಮಾನ ತಗೊಳ್ತಾರೆ. ಅವ್ರು ಎಲ್ಲ ನಾಯಕರು ಕಲ್ತು ಕುತ್ಕೊಂಡು ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ನಾವು ಇದು ಮಾಡಿ. ಹೌದು, ಅದು ಬೇಕಲ್ಲ. ಈಗ ಒಬ್ರು ST ಮ್ಯಾಗ ಮಾತಾಡೋಣಂದ್ರೆ ನಾಗೇಂದ್ರ ಮ್ಯಾಗ ಅವ್ರ ಮ್ಯಾಗ ಅಟ್ರಾಸಿಟಿ ಆಗ್ತೀವಿ. ಅವ್ರು ಹಾಕ್ತಾರ, ನಾವ್ ಹಾಕ್ತಿವಿ. ನೋಡಿ ಸರ್, ನನ್ನ ಹೆಸರು ಪರಶುರಾಮ್ ಅಂತ ಹೇಳಿ. ನಾನು ಜಿಲ್ಲಾ ವಿದ್ಯಾಭಿವೃದ್ಧಿ ಸಂಘದ ಸೆಕ್ರೆಟರಿ ಇದ್ದೀನಿ. ಇಲ್ಲಿ ಕೇಳಿ, ಈಗ ನಾಗೇಂದ್ರನ ಬಗ್ಗೆ ಅವ್ರು ಎಷ್ಟೆಲ್ಲ ಮಾತಾಡ್ತಿದಾರಲ್ಲ, ಎದಕ್ರಿ ಅವರಿಗೆ ವಾಲ್ಮೀಕಿ ಜನ ಅಂದ್ರೆ ಅಷ್ಟು ಹೀನವಾಗಿ ಮಾತಾಡ್ತಾರ ಅವರು. ಇದಕ್ಕೆ ಮುಂಚೆ ಅದೇ ಶ್ರೀರಾಮ್ ಹೇಳಿದ್ರು ಒಬ್ಬ ಗುಂಡ ಅದು ಇದು ಅಂತ ಹೇಳಿ ಇಲ್ಲೇ ವಿಡಿಯೋ ಇತ್ತು ನೋಡ್ರಿ, ತೋರಿಸ್ತೀವಿ. ಈಗ ನಾಗೇಂದ್ರ ಬಗ್ಗೆ ಮಾತಾಡ್ತಾರ. ಅವ್ರಿಗೆ ರೆಡ್ಡಿ, ನೀನು ಇವತ್ತು ಏನನ್ನು ಜಡ್ಡಿ ಆಗ್ತಿ ಅಂದ್ರೆ ಅದು ವಾಲ್ಮೀಕಿ ಜನಾಂಗದಿಂದ
ನಿನಗೆ ಏನನ್ನ ನೀನ್ ಬದುಕಿದ್ದಿ ಇಷ್ಟು ದಿನ ಇದಂದ್ರೆ ಅದು ವಾಲ್ಮೀಕಿಯಿಂದ. ನಾಗೇಂದ್ರ 4 ಸಾರಿ MLA, ನೀನೇನ್ ಪುಟ್ಕೋಸಿ ನಿನ್ನೆ ಮನ್ನಾಗಿದೆ. ನೆಕ್ಸ್ಟ್ ನಿನಗೆ ಗಂಗಾವತಿ ಡಿಪಾಸಿಟ್ ಬರಲ್ಲ. ನೀನು ನಮ್ಮ ವಾಲ್ಮೀಕಿ ಜನ ಬಗ್ಗೆ ಅಷ್ಟು ಮಾತಾಡ್ತೀಯ. ನಿನ್ಗೆ ಎದಕ್ಕೆ ಅಷ್ಟು ಸಿಟ್ಟು? ನಿನ್ನೆ ನಮ್ಮ ಅರ್ಜುನ್ ಪ್ರೋಗ್ರಾಮ್ ಇದ್ದೆ, ಅದನ್ನ ಕೇಳಿಸ್ದೆ. ಮೊನ್ನೆ ನಮ್ಮ ಶ್ರೀರಾಮುಲ ಬಗ್ಗೆ ಮಾತಾಡ್ದೆ, ಇವತ್ತು ನಾಗೇಂದ್ರ ಬಗ್ಗೆ ಮಾತಾಡ್ತೀಯ. ನಿನ್ನೆಲ್ಲಿ ಏನೈತೆ ನಮ್ಗೆಲ್ಲ ಗೊತ್ತೈತೆ. ಮುಂದಿನ ದಿನ ನಮ್ಮ ವಾಲ್ಮೀಕಿ ಜನ ಏನ್ ಮಾಡ್ತಾರ ಅನ್ನೋದು ನಿನ್ ಕಾದು ನೋಡ್ತಿರೋ. ನಾವ್ ಇಷ್ಟೇ ಪತ್ರಿಕೆ ಮಾಡ್ತೀವಿ, ಇಷ್ಟೇ ಮಾತಾಡ್ತಲ್ಲ. ನಿನ್ ಬಾಯಿ ನಿನ್ ಕಿತ್ತಿ ಕಾಯಿ ಕೊಡ್ತೀವಿ ಗ್ಯಾರಂಟಿ. ಎಲ್ಲರ ಬಗ್ಗೆ ಏನೋ ಮಾಧ್ಯಮದಲ್ಲಿ ಬಂದ್ಬಿಟ್ರೆ ನಮ್ಮ ಚಂದ್ರಬಾಬು ಬೈಯೋದು, ದೇವೇಗೌಡನ್ ಬೈಯೋದು, MP ಪ್ರಕಾಶ್ ಬೈಯೋದು, ಎಲ್ಲರೂ ಬೈಯೋದು. ನಿನ್ಗೇನ್ ಬೇಡಲ್ಲ, ಅಷ್ಟು ಸುಲಭ ಅಂಗಡಿಯ. ಇಡೀ ಜಾತಿ ಇಟ್ಟು ಎಲ್ಲಾ ಜಾತಿ ಬೈದಿ ನೀನು. ಇವತ್ತು ಅವರೆಲ್ಲ ಸುಮ್ಮನೆ ಇರೋದು. ವಾಲ್ಮೀಕಿ ಜನ ಬೆಂಗೆ ಬೆರಗಡೆ. ನೀನ್ ಮತ್ತೆ ಎಲ್ಲಿ ಹೋಗಿ ನಿನ್ ಗೊತ್ತಲ್ಲ. ನಿನ್ ಜೀವನ ಮುಟ್ಟಿ ತಿಳಿಸ್ತಿ. ನಿನ್ ಯಾವ ನೀನು ಎಲ್ಲಿಗೆ ಬಂದಿ? ನಿನ್ ಹಿನ್ನೆಲೆಏನು? ನಿನ್ ಎಲ್ಲಿಗೆ ಬಂದು ಹೇಳಿ ಫಸ್ಟ್. ಇವತ್ತು ನಾಗೇಂದ್ರ ಅವ್ರ ಫಾದರು, ಅವ್ರ ಎಸ್ಕೋಟ್ ಇಂಜಿನಿಯರ್, ಅವ್ರ ಫ್ಯಾಮಿಲಿ ಏನು ಹೆಂಗ್ ಗೊತ್ತೈತೆ? ನೀನೊಬ್ಬ ಚೀಟರ್. ನೀನು ಯಾವ್ದೋ NW ಇಂಡಿಯಾ ಅದು ಬಂದು ನೀನು ಚೀಟಿಂಗ್ ಮಾಡ್ಕೊಂಡು ನೀನು ಬದುಕಿ ಏನ್ ನಾಗೇಂದ್ರ ಆತ ಮಾಡ್ಯಾನ? ಸುಮ್ ಕೇಳ್ಸ. ನೀನು ಕರ್ನಾಟಕದ ಗಡಿವ, ನೀನ್ ಕರ್ನಾಟಕ ತಾಯಿ ನಾಳು ಮಾಡಿ ನೀನೇ ನೀಚೆ ನೀನು ಅದಕ್ಕಿಂತ ಯಾವನ ಸೀಬೆ ಎಲ್ಲ 100 ಕೇಸು ಅವೆಲ್ಲ ಮಾಮೂಲು ಹಾಕ್ತಾರ. ನೀನ್ ಗಡಿ ಕರ್ನಾಟಕ ಕನ್ನಡ ತಾಯಿನ ಮಾಡ್ಕೊಂಡಿ ನೀನು. ಅದಕ್ಕೆ ನಿನ್ನಕ್ಕಿಂತ ಯಾವನ ನೀನ್ ಚಿನ್ನದಾನ ಒಬ್ಬರು ತೋರಿಸ್ಬಿಡು. ನೀನ್ ಮಾತಾಡ್ತೀಯ, ಆಯ್ತು ನೀನ್ ತೋರ್ಸಿ ನೋಡಿ ನಾವ್ ಏನಂತಾರ. ಅದು ನಿನ್ ಇನ್ನೇ ಸಿಗುವುದಲ್ಲ ಇದು ನಿನಗೆ. ಥ್ಯಾಂಕ್ ಯು. ಹೌದಾ, ಮತ್ತೆ ಅವ್ರಿಗೆ ಯಾರು ಜೊತೆಗಿದ್ರು ಅವರೆಲ್ಲ ಒಳ್ಳೆಯವರು. ಈಗ ಸಮಾಜಕ್ಕೆ ಈಗ ಯಾರು ಕೆಟ್ಟರು. ಈಗ ನೀವು ನೋಡ್ರಿ ಮೀಡಿಯಾ ತರಪ್ಪ ಮೀಡಿಯಾ. ಅದೇ ಸರ್, ಅವ್ರಿಗೆ ಯಾರು ಬೇಯಿಸಿದ್ರು ಅವರು ಇದೇ ಮೀಡಿಯಾದಲ್ಲಿ ಅವ್ರ ರಾಮನ ಹೆಂಗ್ ಬರ್ತಿದ್ರು ನೋಡ್ರಿ. ಮತ್ತೆ ಯಾರು ನಮ್ ಸಮುದಾಯ ಮತ್ತೆ ಸಮುದಾಯ ಅಂದ್ರೆ ರಾಮನ ಅಂತಾರೆ. ಈಗ ನಮ್ಮನಂತಾರ ಅಂದ್ರೆ ರಾಮನ್ಗೆ ಅರಿವು ಇರ್ಬೇಕಾದ್ರೆ ನಾವ್ಗೆಲ್ಲ ಯಾರು ಬೇಕಾದ್ರೆ ಈಗ ಬಗ್ಲಿದ್ರೆ ಬಂಗಾರ, ದೂರ ಇದ್ರೆ ಧೂಳು. ಇದೇನ್ರಿ? ಎಷ್ಟು ಜನ ಮಾತಾಡ್ತಾರೆ ನೋಡ್ತೀನಿ ನಾವು ಕೂಡ. ಶ್ರೀರಾಮುಲು ಅವರೇ ನಿಲ್ತಾರಲ್ಲ, ಎಲ್ಲ ಒಂದು ಕಡೆ ನೀವು ವಾಲ್ಮೀಕಿ ಸಮಾಜ 2 ಭಾಗ ಆಗುವಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಿ? ಯಾರು ಸಮರ್ಥಿಸ್ಕೊಂಡ್ರಿ? ಈ ಕಡೆ ನಾಗೇಂದ್ರ ಅಂತ್ರಿ, ಆ ಕಡೆ ಶ್ರೀರಾಮುಲು ಅಂತ್ರಿ, ಯಾರು ಪರ? ನಮ್ಮ ಸಮಾಜ ಬಂದು ಎಲ್ಲರೂ ಒಂದೇ. ನಾವ್ ಯಾರನ್ನ ಇವ್ ನಿನ್ನೆ ಇದೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ. ಇವ್ರಿಗೆ ನಾವು ಶ್ರೀರಾಮುಲು ಅವ್ರಿಗೆ 2 ಸಾರಿ ಇನಾಗ್ರೇಷನ್ ಮಾಡಿದೀವಿ, ಕರೆದಿದೀವಿ. ನಾವ್ ಯಾರನ್ನ ಅವ್ರು ನಮ್ ಲೀಡರ್ ಅಂತ ಒಪ್ಕೊಂಡಿವಿ. ನಾವ್ ಯಾರು ತೆಗೆದುಬಿಸಾಕಿಲ್ಲ. ಆದ್ರೆ ಇವತ್ತೊಂದ್ ದಿವಸ ಜಾತಿಗೆ ಬೆಂಗಿಸ್ತಿದ್ದಾನಲ್ಲ, ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಗುರ್ತಿರ್ತದೆ. ನಮ್ಮನ್ನೆಲ್ಲ ಹಾಳು ಮಾಡಕ್ ಕುಂತಾನ, ಅದಕ್ಕೆ ಗೊತ್ತು. ಈಗ ಇಲ್ಲೇನ್ ಮಾಡ್ತಾ ಅವ್ರಿಗೆ ಇವ್ರಿಗೆ ಜಗಳ ಇರ್ತಾನ, ಗುರ್ತು. ಅದ್ ಕೆಲಸ ಅದೇ. ಅವ್ರಿಗೆ ನೋಡ್ರಿ ಕೇಳ್ತೀನಿ. ಈಗ ಏನಾಯ್ತು ಗೊತ್ತಾ, ಆತ ಒಂದೇ ಇದ್ರಲ್ಲೇ ಇದಾನ. ಇಷ್ಟು ಮುಂಚೆ ಮೊನ್ನೆ ಮಾತಾಡಿದಾಗ ಆತೇ ಏಕವಚನ ಮಾತಾಡ್ದ. ಇವಾಗ ಮತ್ತೆ ಅದು ಏನ್ ಬೇಕಾಯ್ತು ಏನ್ ಗೊತ್ತು ಗೊತ್ತಿಲ್ಲ. ಅದು ಇನ್ನೆಲ್ಲ ಏನಾಯ್ತು ನಮಗೆ ಗೊತ್ತಿಲ್ಲ. ಅದು ಮುಂದಿನ ದಿವಸ ಜನರು ತೀರ್ಮಾನ ಮಾಡ್ತಾರ. ಇವತ್ತು ನಮ್ಮ ಜನರ ಬಗ್ಗೆ ಯಾರು ಏನ್ ಮಾಡ್ಯಾರಂತ ಆಮೇಲೆ ಅವ್ರಿಗೆ ಅನ್ಭವಿಸ್ತಾರೆ ಅಷ್ಟೇ. ಸರ್, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ. ಭೇಟಿ ಆಗುವಾಗಂದ್ರೆ ನೀವೇ ಹೇಳ್ತಿದ್ರಲ್ಲ. ಇವತ್ತಿನ ಕಾರ್ಯಕ್ರಮ ಇಷ್ಟೆಲ್ಲ ಆಗ ಕಾರಣ ಯಾರಂದ್ರೆ ನಿಮಗೆ ಗೊತ್ತೈತಲ್ಲ. ಹೇಳಿ ಸರ್. ಸಮುದಾಯ ಅಂತ ನೀವು ಹೌದು, ಬೇರೆ ಬೇರೆ ಎಲ್ಲರೂ ಸೇರಿದ್ರೆ ಅದು ಒಂದಿರುತ್ತೆ. ಅವ್ರ ವಿರುದ್ಧ ನಿಮ್ಮ ಅಲ್ಲಿ ಬಿಜೆಪಿ ಎಲ್ಲ ನಾಯಕರೆಲ್ಲ ಪಕ್ಷದಿಂದ ಕಾಣುತ್ತೆ. ಪಕ್ಷದ ಮತ ನಾವು ಬೇರೆ ಎಲ್ಲ ಸಮುದಾಯ ಒಂದು ವಿಷಯ ಸರ್, ನಾವು ನಮ್ಮ ಸಮುದಾಯದ ಬಗ್ಗೆ ಯಾರನ್ನು ಮಾತಾಡ್ತವಾಗ್ಲಿ ಇನ್ನೊಬ್ಬರು ಸಮುದಾಯದ ಮೇಲೆ ಮಾತಾಡಲ್ಲ ನಾವು. ಇವಾಗ ನಮ್ಮ ಸಮುದಾಯ ಹೋದ್ ಸಲ ಶ್ರೀರಾಮುಲು ಮೇಲೆ ಮಾತಾಡಿದಾಗ ಇದೇ ಜನ ನಾವೇ ವಾಲ್ಮೀಕಿ ಸಮುದಾಯದವರೇ ಬಂದಿದ್ವಿ. ಬೇರೆಯವ್ರು ಏನಾರು ಬಂದಿದ್ರೇನ್ ಸರ್? ಅವತ್ತು ಶ್ರೀರಾಮುಲು ಅವ್ರಿಗೆ ಮುಳ್ಳಾಕಿದ್ರು.
ಒಡ್ಲೆ ತಗೊಂಡು ಬಂದಿದ್ರು, ರೌಡಿಜಮ್ ಮಾಡಿದ್ರು, ರೌಡಿ ಆಗಿದ್ರು ಅವತ್ತಿನ ದಿನದಲ್ಲಿ. ಯಾರಿಗೆ? ಜನಾರ್ದನ್ ರೆಡ್ಡಿ ಅವ್ರಿಗೆ. ಆಮೇಲೆ ಇಷ್ಟಕ್ಕೆ ಮುಂಚೆ ಯಾರು ಸುರೇಶ್ ಬಾಬು ಅವ್ರಿಗೆ ಇದಾಗಿದ್ರು. ಸುರೇಶ್ ಬಾಬುನ ತೊಳೆದ್ರು, ಆಮೇಲೆ ಶ್ರೀರಾಮುಲ್ನ ತೊಳೆದ್ರು, ಇವಾಗ ಎಲ್ಲಾರನ್ನ ತೊಳೆದು ಇವಾಗ ನಮ್ಮದು ನಡೆಯಲ್ಲ ಅಂತ ಹೇಳಿ ಇವತ್ತು ಮತ್ತೆ ಶ್ರೀರಾಮುಲು ಅವ್ರನ್ನ ಬಗಲಿಗೆ ಕರ್ಕೊಂಡು ಎಲ್ಲ ಕಲ್ತ್ 3 ತಿಂಗಳಾಗಿಲ್ಲ ಶ್ರೀರಾಮುಲು ಅವ್ರನ್ನ ಬೈದು. ಅವರು ವೈಯಕ್ತಿಕ ಅವ್ರ ಸ್ವಾರ್ಥ ಸಲುವಾಗಿ ಅವ್ರ ಜನಾರ್ದನ್ ರೆಡ್ಡಿ ಅವ್ರು ಹೆಂಗಾದ್ರೆ ಉಲ್ಟಾ ಪಲ್ಟ ಅದೇನಂತಾರ ನೋಡ, ಉಸಿರು ಒಳ್ಳೆ ಅಂತಾರಲ್ಲ, ಆ ಉಸಿರು ಒಳ್ಳೆ ಅಂತಾರಲ್ಲ ಆ ತರ ಮಾಡ್ತಾ ಇದಾರ. ನಾಗೇಂದ್ರಣ್ಣ ಅವರು ನಿನ್ನೆ ಮಾತಾಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಇವರು ಸಾರ್ ಅಂತ ಮಾತಾಡಿದಾರ ಆಗ್ಲಿ, ಜನಾರ್ದನ್ ರೆಡ್ಡಿ ಅವರು ಇವ್ರಂತ ಮಾತಾಡಿಲ್ಲ. ನಾಗೇಂದ್ರಣ್ಣನ ಅವನು ನಾಗೇಂದ್ರ ರೌಡಿ, ಆ ನಾಗೇಂದ್ರನ ಧೂಳು. ಸರ್ ನಾನೊಂದ್ ಹೇಳ್ತೇನೆ, ಅವತ್ತ ಆ ಧೂಳೆ ಇವತ್ತು ಸೋಲ್ಸಿರೋದು, ಅವತ್ತು ಈ ಧೂಳೆ ಸೋಲ್ಸಿರೋದು. ಅದು ಗ್ಯಾಪ್ನ ಇರ್ಲಿ, ನಾಳೆ ಮುಂಜಾನೆಗೇನೆ ಅದೇ ಧೂಳೆ ಸೋಲಿಸತ್ತೆ ನಿಮ್ಮನ್ನ. ಇದು ಗ್ಯಾಪ್ಗೆ ಇಟ್ಕೊಳ್ರಿ. ಜನಾರ್ದನ್ ರೆಡ್ಡಿ ಅವ್ರೆ, ನೀವ್ ಏನೇ ಇದ್ರೆ ಸತಿ ನಿಮ್ ವೈಯಕ್ತಿಕ ಇದ್ರೆ ನಿಮ್ ಮನೆಯಲ್ಲಿ ನೋಡ್ಕ್ಯಾರ್ರಿ. ನಮ್ ಸಮುದಾಯದ ಬಗ್ಗೆ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ಏನ ರೌಡಿ ನಾಗೇಂದ್ರ ರೌಡಿ ಅಂಬದ್ ಏನ ನಿಂತಾಗ ಪ್ರೂಫ್ ಐತೆ? ಹೆಂಗಂದ್ರಿ ನೀವು ರೌಡಿ ಅಂತ? ಏನ್ರಿ ನೀವು ಗಣಿ ಎಲ್ಲ ಲೂಟಿ ಮಾಡಿ ಇಡೀ ನಮ್ಮ ಕರ್ನಾಟಕದ ಭಾರತ ದೇಶದ ಎಲ್ಲ ಗಣಿಯನ್ನು ಲೂಟಿ ಮಾಡಿ 14 ವರ್ಷ ಜೈಲಲ್ಲಿ ಇದ್ದು ಬಂದು ಇವತ್ತು ಜನಾರ್ದನ್ ರೆಡ್ಡಿ ಇದು ನಾಗೇಂದ್ರ ಕೇಸ್ ಇದಾವ್. ನಿನ್ ಕೇಸ್ ಇಲ್ಲೇನ್ರಿ ಜನಾರ್ದನ್ ರೆಡ್ಡಿ ಅವ್ರೆ? ನಿಮ್ಗೆ ಕೇಸ್ ಇಲ್ಲ? ನೀವು ಸತ್ಯ ಹರಿಶ್ಚಂದ್ರೇ? ಅದೇ ಲೂಟಿ ಮಾಡಿ ದೊಡ್ಡ ಕೋಟೆ ಕಟ್ಟಿದಿರಲ್ರಿ, ಅದು ಗೊತ್ತಿಲ್ಲೇನ್ರಿ ನಿಮ್ಗೆ ಜನಾರ್ದನ್ ರೆಡ್ಡಿ ಅವ್ರೆ? ನಾಗೇಂದ್ರ ಅವರು ಧೂಳು ಅದು ಇದು ಅಂತ ಮಾತಾಡ್ತಾರಲ್ಲ, ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಮಾತಾಡ್ಬೇಕು. ಯಾರೇ ಆಗ್ಲಿ 4 ಸಲ MLA ಆಗಿದ್ದಾರೆ ಅವರು ಹೃದಯವಂತರು. 4 ಸಲ MLA ಆಗಿದ್ದಾರೆ. ನೀವು ಗಂಗಾವತಿಯಾಗ 5 ಕೋಟಿ ಮನೆ ಕಳಿಸ್ತೇನೆ, 5 ಕೋಟಿ ಮನೆಗೆ 5,000 ಕೊಡ್ತೀನಿ, 5 ಲಕ್ಷ ಮನೆ ಕಳಿಸ್ತೀನಿ, ಅದು ಇದಂತ ಹೇಳಿ ಗಂಗಾವತಿಯಾಗ ಎಲ್ಲ ಮೋಸ ಮಾಡಿ ಗೆದ್ದು ಇವತ್ತು ಅದೇ ನಿಮ್ಮ ಯಾರು ಬ್ರದರ್ ಸೋಮಶೇಖರ್ ರೆಡ್ಡಿನೇ ಸೋಲಿಸಿದವ್ರು. ನೀವು ವೈಯಕ್ತಿಕ ಬಂದಾಗ ತಾಯಿ ಮಕ್ಕಳು ಇನ್ನೊಬ್ರು ಬೇಕಾಗಿಲ್ಲ ನಿನಗೆ ಸ್ವಾರ್ಥ ಬೇಕು. ನಿನ್ಗೆ ಏನಾದ್ರು ಕಷ್ಟ ಬಂದಾಗ ನಮ್ ಸಮುದಾಯ ಬೇಕು, ಇನ್ನೊಬ್ರು ಬೇಕು. ಅವತ್ತು ನಾಗೇಂದ್ರಣ್ಣವ್ರು ನಿಮ್ ಜೊತೆಯಲ್ಲಿ ಇದ್ದಿಲ್ಲ, ಅವತ್ತು ಗೊತ್ತಾಗಿಲ್ಲ ರೌಡಿ ಅಂತ ನಿನ್ಗೆ. ಅವತ್ತು ಗೊತ್ತಾಗಿದ್ದಿಲ್ಲ ಜನಾರ್ದನ್ ರೆಡ್ಡಿ ಅವ್ರೆ? ಇವತ್ತು ಗೊತ್ತಾಯ್ತಾ ರೌಡಿ ಅಂತ? ಯಾವತ್ತನ್ನ ರೌಡಿ ಜಂಪ್ ಮಾಡಿದ್ದೆ ಅಂದ್ರೆ ಎಲ್ಲ ನೋಡಿದೀಯ ನೀನು? ಯಾವತ್ತು ನಾಗೇಂದ್ರಣ್ಣವ್ರು ರೌಡಿ ಜಂಪ್ ಮಾಡಲ್ಲ. ಎಲ್ಲಾ ಸಮುದಾಯದವ್ರನ್ನ ಎಲ್ಲಾರನ್ನ ಒಗ್ಗೂಡಿಸ್ಕೊಂಡು ಹೋಗಿ ಒಳ್ಳೆ ತನಲೆ ಮಾತಾಡಿ ಒಳ್ಳೆ ತನಲೆ ಇರೋರು ನಾಗೇಂದ್ರಣ್ಣ ಅಂದ್ರೆ. ಆದ್ರೆ ಸತ ನಿಮ್ ತರ ಉಸಿರು ಒಳ್ಳೆ ತರ ಚೇಂಜ್ ಆಗಲ್ಲ ನಾಗೇಂದ್ರಣ್ಣವ್ರು. ಆ ತರ ಮಾತಾಡೋದು ತಪ್ಪಂತ ಹೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಇನ್ನೊಂದ್ಸಲ ನಮ್ ನಾಗೇಂದ್ರಣ್ಣ ಇದು 2ನೇ ಸಲ ನೀವು ಮಾತಾಡಿರೋದು. ಆವತ್ತಿಗೆ ಒಂದ್ಸಲ ಡಸ್ಟ್ ಬಿನ್ ನಲ್ಲಿ ಬಿದ್ದ ನಾಗೇಂದ್ರ ಅಂತ ಮಾತಾಡಿದ್ರೆ ಅದು ಇನ್ನೊಂದು ಮರ್ತಿದ್ರೇನು ಎಚ್ಚರಿಕೆ ಕೊಟ್ಟಿದ್ದು? ನಮ್ ಸಮುದಾಯ ಅಂದ್ರೆ ಅಷ್ಟಿದೆ. ಇದೇ ಶ್ರೀರಾಮುಲ್ ಮಾತಾಡಿ 3 ತಿಂಗಳಾಗಿಲ್ಲಲ್ಲ ಜನಾರ್ದನ್ ರೆಡ್ಡಿ ಅವ್ರೆ, ಅವಾಗ ನೀನ್ ಬಗ್ಲಿಗೆ ಕುಂದಿಸ್ಕೊಂಡ್ರೆ ನಿನ್ಗೆ ಕೊಂಬು ಬರ್ತಾವ. ಯಾಕಂದ್ರೆ ನಮ್ ಸಮುದಾಯದವ್ರು ಬಗ್ಲಿಗಿದ್ರೆ ನಿಮ್ಗೆ 2 ಕೊಂಬು ಬಂದ್ಬಿಡ್ತಾವ. ನಮ್ ಸಮುದಾಯ ಇಲ್ಲಾಂದ್ರೆ ಹಂಗೆ ಅದೇ ನಂತರ ನೋಡು ಆ ತರ ಇರ್ತಾರೆ ನೀವು. ಈ ತರ ಎಲ್ಲ ಮಾತಾಡೋದು ನಮ್ ಸಮುದಾಯ ಬಗ್ಗೆ ಮಾತಾಡಿದ್ರೆ ನಮ್ ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಸೇರಿ ನಾಳೆ ಮುಂಜಾನೆ ಏನಾನ ತೊಂದರೆ ಆದ್ರಾಗೇನ ನಿಮ್ ಮನೆಗೆ ಸ್ಟ್ರೈಕ್ ಮಾಡಿ ನಿಮ್ ಮನೆಯಲ್ಲಿ ಮುತ್ತಿಗೆ ಹಾಕ್ತು ಅಂತ ಹೇಳಿ ನಾವು ಹೇಳ್ತೀವಿ. ಯಾವುದೇ ಕಾರಣಕ್ಕೆ ನಮ್ ಸಮುದಾಯದವ್ರನ್ನ ಮಾತಾಡೋ ಅರ್ಹತೆ ನಿನ್ಗಿಲ್ಲ. ಇವತ್ತು ನಮ್ ಸಮುದಾಯದಿಂದ ಇವಾಗ ಶ್ರೀರಾಮುಲು ನಮ್ ಸಮುದಾಯನವರಲ್ಲ, ನಮ್ ಸಮುದಾಯದಿಂದ ಇಟ್ಕೊಂಡಲ್ಲ ಇವತ್ತು ನೀನ್ ಇಷ್ಟವರೆಗೆ ಬಂದಿರೋದು. ಇಲ್ಲಾಂದ್ರೆ ನೀನ್ ಎಲ್ಲಿದ್ದೀ? ನಮ್ ಸಮುದಾಯ ಇಲ್ಲಾಂದ್ರೆ ನೀನ್ ಎಲ್ಲಿದ್ದೀ ಹೇಳ್ರಿ? ಇವತ್ತು ನಮ್ ಸಮುದಾಯದವ್ರನ್ನೇ ಬಗ್ಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ನೀವು. ನಮ್ ಸಮುದಾಯದವ್ರನ್ನ ಎಲ್ಲಾರನ್ನ ತೊಳೆದೆ, ಶ್ರೀರಾಮುಲು ತೊಳೆದೆ, ಲಾಸ್ಟಿಗೆ ಸುರೇಶ್ ಬಾಬುನ್ ತೊಳೆದೆ, ಆಮೇಲೆ ಇವಾಗ ಯಾರು ನಿಮ್ಮ ಅಣ್ಣನ ಸೋಮಶೇಖರ್ ರೆಡ್ಡಿನೇ ತೊಳೆದಿ. ಇನ್ಯಾರನ್ನ ಬಿಟ್ಟಿ ನೀನು? ನೀನು ಸ್ವಾರ್ಥ ಸಲುವಾಗಿ ನಿನ್ಗೆ ಒಳ್ಳೇದಿದ್ರೆ ಒಳ್ಳೆಯವ್ರಾದ್ರೆ ಎಲ್ಲಾರು ಬಂಗಾರ ತರ ಇರ್ತಾರ, ಸ್ವಲ್ಪ ನಿಮ್ಗೆ ಇದಾದ್ರೆ ಎಲ್ಲಾರು ರೌಡಿಗಳಾಗ್ಬಿಡ್ತಾರ. ಇದೇ ಏನ್ರಿ ಜನಾರ್ದನ್ ರೆಡ್ಡಿ ಅವ್ರೆ? ನೋಡ್ರಿ ಸ್ವಲ್ಪ ಸಮುದಾಯದ ಒಬ್ಬ 4 ಸಲ MLA ಗೆದ್ದವ್ರನ್ನ ಈ ತರ ಮಾತಾಡ್ತಾರಂದ್ರೆ ಎಷ್ಟು ನಿಮ್ಗೆ ಇದಿರ್ಬೋದು ಜನಾರ್ದನ್ ರೆಡ್ಡಿ ಅವ್ರು. ಇನ್ನೊಂದ್ಸಲ ನಮ್ಮ ನಾಗೇಂದ್ರನ ಬಗ್ಗೆ ಮಾತಾಡಿದ್ರೆ ಗ್ಯಾರಂಟಿ ನಿಮ್ ಮನೆಗೆ ಮುತ್ತಿಗೆ ಹಾಕ್ತು ಅಂತ ಹೇಳಿ ನಾನು ಈ ಮಾಧ್ಯಮ ಮೂಲಕ ಹೇಳ್ತೀನಿ. ಅದೇ ಹೇಳ್ತಾರ ನೋಡ್ರಿ ಬಜಾರಪ್ಪ ಸಾರ್ ಅವ್ರೆ, ನಾನು ಹೇಳ್ತೀನಿ ಕೇಳ್ರಿ. ಅಲ್ಲಲ್ಲ ಆ ತರನಿಲ್ಲ, ನಾನು ಹೇಳೋದ್ ಕೇಳ್ರಿ.
ಇವಾಗ ನಾನು ಮೈಕಲ್ಲಿ ಬಜಾರಪ್ಪ ಸರ್ ನೀನ್ ಹೇಳಿದ್ದಕ್ಕೆ ನಾನು ಆನ್ಸರ್ ಹೇಳ್ತೇನೆ. ಇಲ್ಲ ಸರ್, ಇವಾಗ ನಾನು ಮೈಕ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿ ಶ್ರೀರಾಮ್ದವ್ರಿಗೆ ಗೊತ್ತಿರುತ್ತೆ ಏನು? ಇವಾಗ ಈ ಸ್ಟೇಜ್ ಮೇಲೆ ಕುಂತಾಗ ಬಗ್ಲಿಗೆ ಮಾತಾಡಿದಾಗ ಏನು ಮಾತಾಡಕ್ಕಾಗಲ್ಲ. ನಾಳೆ ಮುಂಜಾನೆ ಅವ್ರಿಗೆ ಅರಿವಾಗುತ್ತೆ. ಅದೇ ಶ್ರೀರಾಮ್ಲಣ್ಣನ್ ಮಾತಾಡಿದಾಗ ಇದೇ ಸ್ಟೇಜಿನ ಮೇಲೆ ನಾವು ಮಾತಾಡಿರೋದು, ಅದು ಅವತ್ತು ಗೊತ್ತಿದ್ದಿಲ್ಲ. ಈ ಶ್ರೀರಾಮ್ಲಣ್ಣಗೆ ಗೊತ್ತಾಗ್ಬೇಕು, ಅವತ್ತು ಶ್ರೀರಾಮ್ಲಣ್ಣಿಗೆ ಗೊತ್ತಾಗ್ಬೇಕು. ಇವ್ರು ಜನಾರ್ದನ್ ರೆಡ್ಡಿ ಅವರು ಬೇಕಿಲ್ದಾಗ ನನ್ನ ರೌಡಿ ಅಂತಾರ, ನನ್ನ ರೌಡಿ ಶೀಟರ್ ಅಂತಾರ. ಅವ್ರಿಗೆ ಹತ್ರ ಇದ್ದಾಗ ಒಳ್ಳೆಯವ್ರು, ಎಲ್ಲರೂ ಒಳ್ಳೆಯವರು. ಈ ತರ ಇರ್ತೇವೆ. ನಾನು ಹೇಳ್ದಲ್ಲ ಸರ್, ಉಸಿರುವಾಳಿ ಇದ್ದಂಗ. ಉಸಿರುವಾಳಿ ಹೆಂಗಂದ್ರೆ ಕಲರ್ ಚೇಂಜ್ ಆಗುತ್ತೆ. ಆ ತರ ಇದ್ದಾಗ ನಾವ್ ಏನು ಮಾತಾಡಕ್ ಆಗಲ್ಲ ಸರ್. ಓಕೆ, ನಾವು ಸಮುದಾಯ ಪರವಾಗಿ ಇರ್ಬೇಕಂತ ಹೇಳಿ ರಾಮಲಣ್ಣಗನೆ ನಾವು ಇದು ಮಾಡ್ತೇವೆ. ರಾಮಲಣ್ಣನ್ ಮಾತಾಡಿದ್ರೆ ಇದೇ ಇರ್ತತೆ, ಸುರೇಶ್ ಬಾಬುನ್ ಮಾತಾಡಿದ್ರೆ ಇದೇ ಇರ್ತತೆ, ಫಕೀರಪ್ಪಣ್ಣನ್ ಮಾತಾಡಿದ್ರೆ ಇದೆ. ನಾವು ಸಮುದಾಯದ ಯಾವುದೇ ಲೀಡರ್ನ ಮಾತಾಡಿದ್ರೆ ನಾವು ಇದೇ ತರ ಕಲಿತೀವಿ ಅಂತ ಹೇಳಿ ನಾವು ಹೇಳ್ತೀವಿ ಮಾಧ್ಯಮ ಮೂಲಕ. ಈಗ ನಾವು ಇನ್ನೊಂದ್ಸರಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮಾಡಿದ್ವಿ. ಇದು ಪಕ್ಷಾತೀತವಾಗಿ ವಾಲ್ಮೀಕಿ ನಾಯಕ ಸಮುದಾಯದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವೇನ್ ಕೇಳ್ತಿದ್ರಲ್ಲ, ಫಕೀರಪ್ಪಣ್ಣ ನಮ್ಮ ಸಮುದಾಯದಲ್ಲಿ ಇದ್ದವರು ಎಲ್ಲರೂ ಹೋಗಿ ಇದೇ ನಕ್ಷತ್ರ ಹೋಟ್ಲಲ್ಲಿ ಬಿಜೆಪಿ ಕಾಂಗ್ರೆಸ್ ಅಲ್ಲಾರದಂತೆ ವಾಲ್ಮೀಕಿ ನಾಯಕ ಸಮುದಾಯದ ಯಾವುದೇ ಪಕ್ಷದ ಇದ್ದರು ವೇದಿಕೆ ಮೇಲೆ 2 ಸಾರಿ ನಾವು ಸಭೆ ಮಾಡಿ ಈ ಕಾರ್ಯಕ್ರಮ ರೂಪರೇಷಣೆ ಮಾಡಿರೋದು. ಇದು ಕೇವಲ ಕಾಂಗ್ರೆಸ್ನಾಗಿರ್ತಕ್ಕಂಥ ವಾಲ್ಮೀಕಿ ನಾಯಕರು ಮಾಡಿಲ್ಲ, ಬಿಜೆಪಿಗೆ ಇರ್ತಕ್ಕಂಥ ವಾಲ್ಮೀಕಿ ನಾಯಕರು ನಾವು ಬಿಟ್ಟು ಮಾಡಿಲ್ಲ. ಇದು ವಾಲ್ಮೀಕಿ ನಾಯಕ ನಮ್ಮ ಮುತ್ತಜ್ಜನ ಕಾರ್ಯಕ್ರಮ ಬಿಟ್ಟು ಮಾಡಕ್ ಕೂಡ ಬರಲ್ಲ, ಮಾಡಬಾರ್ದು ಕೂಡ. ಅದೇ ರೀತಿಯಲ್ಲಿ ನಾವು ನಮ್ಮ ಫಕೀರಪ್ಪಣ್ಣ, ಸುರೇಶ್ ಬಾಬು, ಶಾಂತಮ್ಮಕ್ಕ ಅವರಿಗೂ ಕರೆದಿದ್ವಿ. ಸುರೇಶ್ ಬಾಬು ತಕ್ಕ ಹೋದಾಗ ಕೂಡ ಶ್ರೀರಾಮ್ಲಣ್ಣ ಫೋನ್ ಮಾತಾಡಿ ನಾನು 27ಕ್ಕೆ ಬರ್ತೀನಿ, ಆಮೇಲೆ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಅವತ್ತು ಅವ್ರು ಹೇಳೋದು ನಿಜ. ಅದು ಅವರು ನಮ್ಮೂರೇ. ಆದ್ರೂ ಈ ಕಾರ್ಯಕ್ರಮದ ಯಾವುದೇ ಒಂದು ಯಾರ ವಿರುದ್ಧವಲ್ಲ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಈ ಕಾರ್ಯಕ್ರಮನ ಇವತ್ತು ನಮಗೆ ನಿಂದಿಸಿದ್ದಾರೆ, ಅವಹೇಳನ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಬೇರೆ ಇರ್ಬೋದು. ಆದ್ರೆ ನಾವು ವಾಲ್ಮೀಕಿ ಸಮುದಾಯದವರು ಅದು ಬಿಜೆಪಿಯಲ್ಲಿ ಇರೋದು ಅವ್ರಿಗೆ ಸ್ವಇಚ್ಛೆ, ಕಾಂಗ್ರೆಸ್ ಇರೋದು ಸ್ವಇಚ್ಛೆ. ಸಮಾಜ ಅಂತ ಬಂದಾಗ ನಾವು ವಾಲ್ಮೀಕಿ ನಾಯಕ ಸಮುದಾಯ ಯಾವತ್ತೂ ಒಗ್ಗೂಡ್ತದೆ. ಇದಕ್ಕೆಲ್ಲ ನಮ್ಮ ಸಾಮಾಜಿಕ ನೇತೃತ್ವ ರಾಜ್ಯದಲ್ಲಿ ಪೀಠದ ಪ್ರಸನ್ನಂತ ಪೂಜೆ ಸ್ವಾಮೀಜಿ ಇದ್ದಾರೆ ಸರ್. ನಮಗೆ ಪಕ್ಷದಲ್ಲಿ ಅವರ ಸ್ವಇಚ್ಛೆ. ನಾವು ಮುಂಚೆ ನಮ್ಗೆ ಸಮಸ್ಯೆ ಬಂದಾಗ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮೀಸಲಾತಿ ಹೋರಾಟ ಮಾಡಿದ್ವಿ, ಸ್ವಾಮೀಜಿಗಳು ಹೆಜ್ಜೆಯಲ್ಲಿ ಹಾಕಿದ್ವಿ. ಅವರಲ್ಲಿ ನಾವು ನೇತೃತ್ವ ಸಮಾಜ ನಡೀತಾ ಇದೆ ಮತ್ತು ಪಕ್ಷ ಅನ್ನೋದು ಅವ್ರ ಇಚ್ಛೆ. ಈ ಭಾಗದಾಗ ಇರ್ತಕ್ಕಂಥ ನಾವು ವಿದ್ಯಾರ್ಥಿ ಸಂಘ ಇರ್ಬೋದು, ಬೇರೆ ಬೇರೆ ನಮ್ಮ ವಾಲ್ಮೀಕಿ ಸಂಘಟನೆಗಳಿದ್ದಾವೆ. ಅದರಲ್ಲಿ ನಮ್ಗೆ ಇವತ್ತು ಯಾರಿಗೆ ಬೈ ಇವತ್ತು ನಮ್ಮ ಮಲ್ಲಣ್ಣ ಹೇಳಿದಾಗ ನಾವೆಲ್ಲರ ಪರ ಇದ್ದೀವಿ. ಅಲ್ಲಿರ್ತಕ್ಕಂಥವ್ರು ಕೂಡ ಅದೇ ರೀತಿಯಲ್ಲಿ ಒಂದು ಸಮುದಾಯದ ಪ್ರಜ್ಞೆ ಇರ್ಬೇಕಂತ ಹೇಳಿ ಅವರಲ್ಲಿ ಇದೆ ಮತ್ತೆ ಅದು ಇದೆ ಕೂಡ ಅವರಲ್ಲಿ ಕೂಡ. ಸೊ ನಮ್ಮಲ್ಲಿ ಕೂಡ ಪ್ರಜ್ಞೆ ಇದೆ. ನಾವು ನಮ್ಮ ಸಮುದಾಯನ ಖಂಡಿಸಿದಾಗ ನಮಗೆ ನೋವಾಗ್ತಾ ಇದೆ. ಸನ್ಮಾನ್ಯ ನಾಗೇಂದ್ರ ಅವರು ಕೂಡ ಮೊದಲು ಕಾಂಗ್ರೆಸ್ ನಲ್ಲಿ ಇದ್ರು. ಅವ್ರು ಮೊದಲು ಕಾಂಗ್ರೆಸ್ ಆಗಿದ್ಮೇಲೆ ಅವರು ಬಿಜೆಪಿ ಸೇರ್ಪಡೆ ಮಾಡ್ಕೊಂಡು ಇದೇ ಜನಾರ್ದನ್ ರೆಡ್ಡಿ ತಾನೆ 2004ರಲ್ಲಿ 2004 ಚುನಾವಣೆ ನಾಗೇಂದ್ರವ್ರನ್ನ ಇಟ್ಕೊಂಡು ಗೆದ್ದರು. ಅದೇ ಶ್ರೀರಾಮ್ನವ್ರು ಗೆದ್ರು ಮತ್ತು ಇವರೆಲ್ಲ ಗೆದ್ರು. ಅದೇ ರೀತಿ 2006ರಲ್ಲಿ ನಗರಸಭೆ ಉಸ್ತುವಾರಿ ಸನ್ಮಾನ್ಯ ನಾಗೇಂದ್ರ ಕೊಟ್ಟ ಮೇಲೆ ಅವತ್ತು ಪ್ರಥಮ ಬಾರಿಗೆ ನಾಗೇಂದ್ರ ನೇತೃತ್ವದಲ್ಲಿ ಉಸ್ತುವಾರಿ ಬಂತ. 2008 ಚುನಾವಣೆಯಲ್ಲಿ 15 ದಿನಕ್ಕೆ ಹೋಗಿ ಕೂಡ್ಲಿಗೆ ಹೋಗಿ ಸ್ವತಂತ್ರ ಗೆದ್ರ. 2013ರಲ್ಲಿ ಗಾಳಿಪಟದಲ್ಲಿ ಸ್ವತಂತ್ರ ಅಭ್ಯರ್ಥಿ ಗೆದ್ರ. 2018ರಲ್ಲಿ ಅವ್ರು ಗೆದ್ರ. 2011 ಚುನಾವಣೆ ಶ್ರೀರಾಮ್ನವ್ರು BSR ನಿಂತಾಗ ಗ್ರಾಮಾಂತರ ಉಸ್ತುವಾರಿ ತಗೊಂಡಿದ್ದ ಯಾರು? ನಾಗೇಂದ್ರ ಇರ್ತಾನೆ. ಅದೇ ರೀತಿಯಲ್ಲಿ 2023 ಚುನಾವಣೆ ಯಾರ ಮೇಲೆ ಗೆದ್ರು? ಈಗ ಜನಾರ್ದನ್ ರೆಡ್ಡಿ ವಿಷಯಕ್ಕೆ ಬರೋದು. ಇಲ್ಲಿ ಸರ್ ಒಂದ್ ನಿಮಿಷ ಮುಗಿಸ್ತೀನಿ ಪ್ಲೀಸ್ ಸರ್. ಸರ್ ಅದು ಇಸ್ ನಾಟ್ ಮೈ ಕಮ್ಯುನಿಟಿ ಸರ್. ಸರ್ ಒಂದು ವಿಷಯ ಸರ್, ಸರ್ ಈಗ ಸರ್ ರೌಡಿ ಅಲ್ಲ ಸರ್. ಈಗ ನಾವ್ ಯಾರನ್ನ ರೌಡಿ ಅಂತೀವ, ಕೊಲೆಗಾರ ಅಂತೀವ. ನಾಗೇಂದ್ರನವ್ರು ಹೇಳ್ತಾರೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ಉಂಡ ಟೈಮ್ನಾಗ ನನ್ನ ರಾಜಕೀಯ ಗುರುಗಳಂದ್ರೆ ನಮ್ಮ ಸಮುದಾಯ ಕೊಡ್ತಕ್ಕಂಥ ಗೌರವ ಸ್ವೀಕಾರ ಮಾಡ್ಬೇಕು, ಆ ಮನೋವನ್ನು ಇಟ್ಕೋಬೇಕು. ನಾವು ಯಾವ ಅವಹೇಳನ ಮಾಡಲ್ಲ. ನಮಗೆ ಅವ್ರ ಸಮ್ಮುಖದಲ್ಲಿ ವಾಲ್ಮೀಕಿ ಬ್ಯಾನರ್ ಕಿತ್ತು ಹಾಕಿದ್ರಲ್ಲ, ಅದ್ರ ವಿಷಯ ಇದೆ, ಕಾನೂನು ಇದೆ.
ಪೊಲೀಸರು ಇದ್ದಾರೆ, ಅದ್ರದ್ದು ಆಗ್ತಾ ಇದೆ. ನಮ್ಮ ಇಲ್ಲಿರ್ತಕ್ಕ ರಾಮಪ್ರಸಾದಣ್ಣ, ಪರಿಶಣ್ಣ, ಮಲ್ಲಯ್ಯಣ್ಣ ಎಲ್ಲರೂ ಸೇರಿ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಸಮುದಾಯ ನಾವೇನಾದ್ರು ಮಾಡ್ತಕ್ಕಂಥ ಬಿಟ್ಕೋಬೇಕು. ನೀವು ಅನ್ಯ ಸಮುದಾಯದ ಗೌರವ ಕೊಡೋದು ಕಲ್ತ್ಕೋಬೇಕು. ನಿಮ್ಗೆ ಮಟ್ಟಿಗೆ ನಾವೇ ದೊಡ್ಡರಾದ ಸಮುದಾಯ ವಿಷಯಕ್ಕೆ ಬಂದಾಗ ಇಲ್ಲಿ ಯಾರು ಚಿಕ್ಕವರು ದೊಡ್ಡರಲ್ಲ, ಸಮುದಾಯದ ಪ್ರತಿಷ್ಠೆನೇ ನಮಗೆ ಮುಖ್ಯ ಅನ್ನೋದು ನಮ್ಮ ಸ್ವಇಚ್ಛೆ. ಆ ಸಮುದಾಯ ಹುಟ್ಟಿವಿ, ಅದಕ್ಕೆ ಬೆಲೆ ಸಿಗ್ಬೇಕು ಅನ್ನೋದು ನಾವು ಕೋರ್ತೀವಿ. ಇಲ್ಲಿ ಇರ್ತಕ್ಕ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ. ತಪ್ಪಿದ್ರೆ ತಪ್ಪೇ. ಹಲೋ ಮೀಡಿಯಾ ಫ್ರೆಂಡ್ ನಮಸ್ಕಾರ. ಏನಿಲ್ಲ, ಒಂದು 80ರಾಗ 6 ಕಂಪನಿ ಮುಚ್ಚಾಕ್ ಬಂದ್ರು ಜಾಂಡೇಟರ್. ಮತ್ತೆ ಇನ್ನೊಂದು ಎನೋಬಲ್ ಇಂಡಿಯಾ, ಆಮೇಲೆ ಎನೋಬಲ್ ಸ್ಟಾರ್ಟ್ ಮಾಡಿ ವಿಷಯ ಬಿಟ್ಟರು. ಜನ ಎಷ್ಟು ಜನ ಸತ್ತವ್ರು ಗೊತ್ತಿಲ್ಲ. ವಿಜಯ್ ಕುಮಾರ್ ಅಂತ ಹೇಳಿ ಇದು ಜೈ ಇದ್ರಾಗ ಮ್ಯಾನೇಜರ್ ಇದು ಮುನ್ಸಿಪಾಲಿಟಿ ಇರ್ತಾವ ಸೋಚಿಯಲ್ ಫೀಲ್ಡ್ ನಾಗ ಅವ್ರು ಸತ್ತು, ಅವ್ರು ಬಂದ್ರು. ಯಾರು ಬಂದ್ರು? ಮತ್ತೆ ಇನ್ನೊಬ್ರು ಜೈ ರಾಜೇಂದ್ರ ಅವ್ರು ಯಾಕೆ ಬಂದ್ರು? ಮತ್ತೆ ಇನ್ನೊಂದು ರಾಘವೇಂದ್ರ ಅಂತ ಕುಮಾರಸ್ವಾಮಿ ಮಗನ್ ಅವ್ರು ಪದ್ಮಾವತಿ ಯಾಕೆ ಬಂದ್ರು? ಎಲ್ಲ ಸೋಮಶೇಖರ್ ಅರುಣ ಸೋಮಶೇಖರ್ ಎಲ್ಲ ಹೊರಗೆ ಬರ್ತಾರೆ. ಇವತ್ತು ಅವ್ರು ತಿಳ್ಕೊಂಡು ಯಾರು ಮಾಡ್ರೆ ತಿಳ್ಕೊಂಡು ಅದು ಮುಂದಕ್ಕೆ ಮಾತಾಡ ಅಂತ ಹೇಳಬೇಕು. ನಾವು ಇನ್ನ ಬಹಳ ಜನ ಕೊಳೆ ಆಗಿದಾವ. ತಿಳ್ಕೊಂಡು ಯಾರು ಮಾಡಿದ್ರು, ಯಾರು ರೋಡಿಸಮ್ ಮಾಡಿದ್ರ ಫಸ್ಟ್ ಅವ್ರು ತಿಳ್ಕೊಂಡು ಮುಂದಕ್ಕೆ ಮಾತಾಡೋ ಬಾಯಿ ಬದ್ಧ ಇಟ್ಕೊಂಡು ಮಾತಾಡ್ಬೇಕಂತ ಹೇಳ್ತೀವಿ ನಾವು. ಯಾವ ತನಿಖೆ ಇಲ್ಲ. ವಿಜಯ್ ಕುಮಾರ್ ಅವ್ರ ರೇಂತಿ ಮೆಂಟಲ್ ಆಗಿದಾರ, ರಾಜೇಂದ್ರ ರೇಂತಿ ಮೆಂಟಲ್ ಆಗಿದಾರ. ಸೊ ತಿಳ್ಕೊಂಡು ಅವ್ರು ಫಸ್ಟ್ ಅವ್ರು ಇನ್ಕ್ವೈರಿ ಸಿಬಿಐ ಅವ್ರು ಕೊಡ್ಲಿ, ನಾವು ಕೊಡ್ತೀವಿ. ಅವ್ರು ಯಾರು ಅಂತ ಪಾರ್ಟಿಸ್ಟ್ ಅಂತ ಗೊತ್ತಾಗ್ತಾವ, ಅವ್ರು ಕೊಲೆ ಮಾಡಿದವ್ರು ಯಾರು ಗುಂಡ ಅಂತ ಗೊತ್ತಾಗ್ತಾವ ಅವ್ರಿಗೆ. ಅವ್ರು ತಿಳಿಸಿ ಸ್ವಲ್ಪ ನೀವು ಬಸವ ಸರ್ ತಿಳಿಸಿದ್ರು, ಅವ್ರ ಟೈಮ್ನಾಗೆ ಸೋಮಶೇಖರ್ ಪಿಂಡ ಅವರೇ ಮಾಡಿಸಿರೋದು. ಅರುಣ ಜನಾರ್ದನ್ ಹೋಗ್ತಾರ, ಮತ್ತೆ ಅವರು ಇನ್ನೊಬ್ಬ ಸೋಮಶೇಖರ್ ಅವರು ಹೋಗ್ತಾರ ಒಳಗ. ಅವ್ರ ಫ್ಯಾಮಿಲಿ ಹೋಗ್ತಾರ ಒಳಗ. 2001 ಸೋಮಶೇಖರ್ ಆದಾಗ ಆಮೇಲೆ ಮುನ್ಸಿಪಾಲಿಟಿ ಆಮೇಲೆ ಇದು ಆಯ್ತು, ಕಾರ್ಪೊರೇಷನ್ ತಗೊಂಡ್ರು ಅವ್ರು ಬೆಸ್ಟ್ ತಿಳುವಳಿಕೆ ಮಾಡಿದ್ರು ಪ್ರೆಸ್ ಅವರು ಹೇಳಬೇಕು. ಅವೆಲ್ಲ ಬೆಳಿಗ್ಗೆ ಬರಬೇಕು, ಆಮೇಲೆ ಅವಾಗ ಗೊತ್ತಾಗುತ್ತೆ. ನೀವೇ ಮೀಡಿಯಾದವ್ರು ಫ್ರೆಂಡ್ ತರಬೇಕು ಬೆಳಿಗ್ಗೆ. ಅದು ದಯವಿಟ್ಟು ಮೀಡಿಯಾದವರು ಬಹಳಷ್ಟು ಸಹಾಯ ಮಾಡಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮಾನ್ಯ ಗಂಗಾವತಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರು, ಮಾನ್ಯ ನಾಗೇಂದ್ರ ಅವರನ್ನ ಮತ್ತು ಗಣೇಶ್ ಅವರನ್ನ ದುರ್ಲಿತ ಸಮಾನ ಅಂತೇಳಿ ಅವರು ಅಭಿವರ್ಣಿಸಿದ್ದಾರೆ. ಇದು ವಾಲ್ಮೀಕಿ ಸಮುದಾಯದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ತರ ಮಾಡೋದ್ರಿಂದ ಜನಾರ್ದನ್ ರೆಡ್ಡಿಗೆ ಹೆಸರು ಬರಲ್ಲ. ನಮ್ಮ ಸಮುದಾಯವನ್ನು ಇಟ್ಟುಕೊಂಡು ಇವತ್ತು ಇಷ್ಟು ಮಟ್ಟಿಗೆ ನೀವು ಬೆಳೆದಿರೋದು ಎಲ್ಲರೂ ಗೊತ್ತಿರೋ ವಿಚಾರ. ಆದ್ರೂ ಈ ತರ ನೀವು ಮಾತಾಡಿ ನಮ್ಮ ಸಮುದಾಯವನ್ನು ಕೀಳು ಮಟ್ಟದಾಗಿ ನೋಡಿ ನೀವು ಮುಂದಿನ ದಿನಗಳಲ್ಲಿ ಇದಕ್ಕೆ ನೀವು ತಕ್ಕ ಉತ್ತರ ನಮ್ಮ ಸಮುದಾಯದಿಂದ ನಿಮಗೆ ಕೊಡ್ತಾರೆ ಅಂತೇಳಿ ಈ ಮೂಲಕ ತಿಳಿಸ್ತೀವಿ. ದಯವಿಟ್ಟು ಮಾಧ್ಯಮದಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಈ ವಾಲ್ಮೀಕಿ ಸಮುದಾಯವನ್ನು ತಾವೆಲ್ಲರೂ ಪ್ರಗತಿ ಪರವಾಗಿ ಮುಂದೆ ತರಬೇಕು. ಅಷ್ಟೇ ಅಲ್ಲ, ನಮ್ಮ ಗ್ರಾಮಾಂತರ MLA ಅವ್ರನ್ನ ಬಹಳ ಕೀಳು ಮಟ್ಟದಿಂದ ಮಾತಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ತಪ್ಪು. ಯಾಕಂದ್ರೆ ಮಾತಾಡ್ತಕ್ಕಂಥದ್ದು ನಾಲಿಗೆ ಶುದ್ಧವಾಗಿರ್ಬೇಕು. ಯಾಕಂದ್ರೆ ಒಂದು ಪ್ರತಿನಿಧಿ ಅಂದ್ಮೇಲೆ ನೂರಾರು ಜನ ಅಲ್ಲ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನಕ್ಕೆ ಒಂದು ಬೆಲೆ ಕೊಟ್ಟು ಮಾತಾಡ್ತಕ್ಕಂಥ ವ್ಯವಸ್ಥೆ ಬರ್ಬೇಕು. ಅಂತದ್ ಬಿಟ್ಟು ಅವನ್ಯಾರು ಇವನ್ಯಾರು ಅದು ಮಾತಾಡ್ತಕ್ಕಂಥ ಶಬ್ದ ಅಲ್ಲ. ಯಾಕಂದ್ರೆ ಒಂದು ಸ್ಥಾನದಲ್ಲಿ ಇದ್ದವನು ನಾನೇ ಆಗ್ಲಿ ಯಾರೇ ಆಗ್ಲಿ ಅದಕ್ಕೆ ಸರಿಯಾದ ಪ್ರತಿನಿಧಿ ಅಂದ್ಮೇಲೆ ಅವರಿಗೆ ಸರಿಯಾದ ಮೌಲ್ಯಗಳನ್ನು ತಿಳ್ಕೊಂಡು ಮಾತಾಡ್ಬೇಕು. ಯಾವುದೇ ವ್ಯಕ್ತಿ ಯಾವ ಅಂತರಕ್ಕೆ ಬೆಳೆದಿರ್ತಾನೋ ಆ ದೈವ ಇಚ್ಛೆ, ಅದು ಯಾರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಅದು ಆ ದೈವ ಇಚ್ಛೆಯನ್ನ ಇವತ್ತು ನಾಗೇಂದ್ರ ಅವರು ಪ್ರತಿ ಸಲ ಗೆದ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರ ಮೌಲ್ಯಗಳು ಅಷ್ಟೇ ಇದಾವೆ. ಅವ್ರ ಗೂಂಡ ಇದೆಲ್ಲ ಮಾತಾಡೋದು ಬಹಳ ತಪ್ಪು. ಯಾಕಂದ್ರೆ ಗೂಂಡಾ ಸಂಸ್ಕೃತಿ ಬಂದಿರೋದು ಅವ್ರಲಿಂದ, ನಾವಿಂದ ಅಲ್ಲ. ಇದು ಕಾಂಗ್ರೆಸ್ ಪ್ರಭುತ್ವ ಹೆಂಗಿರ್ತದಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಆಡಳಿತ ಕೊಡ್ತದೆ ಅಂತಕ್ಕಂಥ ಮನೋಭಾವದಿಂದ ಇವತ್ತು ನಾಗೇಂದ್ರ ಅವರು ಈ ಪಕ್ಷಕ್ಕೆ ಬಂದು ಒಂದು ಹೋರಾಟ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾಗೇಂದ್ರ ಅಣ್ಣವರು ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳ ತಪ್ಪು. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ಮಾಡೋದು, ಆಮೇಲೆ ಜಾತಿಯನ್ನ ಅಂತಕ್ಕಂಥದ್ದನ್ನ ಅಷ್ಟು ಕೀಳಾಗಿ ಇವತ್ತು ಜಾತಿ ನಮ್ಮ ವಾಲ್ಮೀಕಿ ಜಾತಿ ಇಲ್ಲಂದ್ರೆ ಅವ್ರು ಯಾವ ಸ್ಥಾನದಲ್ಲಿ ಇರ್ತಿದ್ರು ಅವ್ರಿಗೆ ಗೊತ್ತಿರ್ಬೇಕು. ಇವತ್ತು ನನಗೆ ಶ್ರೀರಾಮುಲಣ್ಣ ಆಗ್ಲಿ ನಾಗೇಂದ್ರ ಎಲ್ಲರೂ ಒಂದೇ, ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾವೆಲ್ಲ ತಿಳ್ಕೊಂಡಿದೀವಿ. ಅಷ್ಟೇ ಅಲ್ಲ, ಸಮಾಜದಲ್ಲಿ ನಮ್ಮನ್ನ ಈ ಮಟ್ಟಕ್ಕೆ ಮಾತಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ತಪ್ಪು. ಆ ಅರಿವು, ಸಮಾಜದ ಅರಿವು ಅವ್ರಿಗೆ ಗೊತ್ತಿರ್ಬೇಕಂತಂದ್ರೆ ತಾವು ಮಾಧ್ಯಮದವರು
ನಮ್ಮ ಪ್ರಗತಿ ಪರೆಯಲ್ಲಿ ನಮ್ಮ ವಾಲ್ಮೀಕಿ ಜಾತಿಯನ್ನು ಮುಂದಕ್ಕೆ ತರಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದೀನಿ. ಅಷ್ಟೇ ಅಲ್ಲ, ಈ ನಾಗೇಂದ್ರ ಅಣ್ಣವ್ರು ದಯವಿಟ್ಟು ಮಾತಾಡ್ಬೇಕಾದ್ರೆ ಯಾರೇ ಆಗ್ಲಿ, ಸೋಮಶೇಖರ ಅಣ್ಣವರಾಗ್ಲಿ, ಜನಾರ್ದನ ರೆಡ್ಡಿ ಅಣ್ಣವರಾಗ್ಲಿ, ಯಾರೇ ಆಗ್ಲಿ ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಅದು ನಿಜವಾಗ್ಲೂ ತಪ್ಪು. ಯಾಕಂದ್ರೆ ನಮ್ಮ ಸಮಾಜವನ್ನ ನಾವು ಕೀಳು ಮಟ್ಟದಿಂದ ಬಂದಿದ್ದಂತ ಅವ್ರು ಅನ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಪ್ರಗತಿ ಪರರು ಅಂತಕ್ಕಂಥದ್ದು ಅವ್ರಿಗೆ ತೋರಿಸ್ಕೊಟ್ಟಿದೀವಿ, ಎಲ್ಲಾ ಪಕ್ಷದಲ್ಲಿ ಕೂಡ ತೋರಿಸ್ಕೊಟ್ಟಿದೀವಿ. ಅದನ್ನ ಅವ್ರು ತಿಳ್ಕೋಬೇಕು. ದಯವಿಟ್ಟು ಇನ್ನೊಂದ್ಸಲ ನಾಗೇಂದ್ರ ಅಣ್ಣವ್ರ ಬಗ್ಗೆ ಏನನ್ನ ಅವ್ರ ಬಗ್ಗೆ ಮಾತಾಡಿದ್ದಾದ್ರೆ ನಿಜವಾಗ್ಲೂ ನಾವು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಶ್ರೀರಾಮನಣ್ಣವರು ಕೂಡ ಮಾತಾಡಿದಾಗ ಇದೇ ವೇದಿಕೆಯಲ್ಲೇ ನಾವೆಲ್ಲರೂ ನೀಟಾಗಿ ಮಾತಾಡಿದ್ವಿ. ಅವರು ಇವ್ರು ಅಂತ ಮಾತಾಡಿದ್ವಿ, ಗೌರವ ಕೊಟ್ಟು ಮಾತಾಡಿದ್ವಿ. ಅಷ್ಟೇ ಅಲ್ಲ, ಶ್ರೀರಾಮನಣ್ಣವರು ಕೂಡ ನಿಜವಾಗ್ಲೂ ತಿಳ್ಕೊಬೇಕಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಶ್ರೀರಾಮನಣ್ಣವ್ರನ್ನ ತೆಗೆದು ಮೂಲೆ ಗುಂಪು ಮಾಡಿದ್ರು. ಅಷ್ಟೇ ಅಲ್ಲ, ಶ್ರೀರಾಮನಣ್ಣವ್ರನ್ನ ಎಂತ ಸ್ಥಾನಕ್ಕೆ ತಂದಿದ್ರು ಅಂದ್ರೆ ಪೂರ್ತಿ ಕೀಳು ಮಟ್ಟಕ್ಕೆ ಹೋಗಿ ಅಲ್ಲಿ ಲಾಸ್ಟ್ ಬೆಂಚ್ ಅಂತ ತೋರಿಸ್ತಿದ್ರು. ಅಷ್ಟಲ್ಲ, ಆತ ವೈಯಕ್ತಿಕ ಅಷ್ಟೇ ಅಲ್ಲ, ಸಮಾಜದಿಂದ ಬೆಳೆದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ನೂರಾರು ಜನರಿಂದ ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ. ಅದೇ ಕೂಡ ನಾಗೇಂದ್ರ ಅಣ್ಣವರು ಕೂಡ ಅದೇ ರೀತಿಯಾಗಿ ಬೆಳವಣಿಗೆಯನ್ನು ಬೆಳ್ಕೊಂಡು ಬಂದಿದ್ದಾರೆ. ಇಂಥವ್ರೆಲ್ಲ ಮಾತಾಡ್ತಾ ಇರೋದ್ರ ನಿಜವಾಗ್ಲೂ ಅವರು ಕೀಳು ಮನೋಭಾವನೆ ಅಷ್ಟು ಸೂಕ್ತವಲ್ಲ ಅಂತ ಹೇಳಿ ನಮ್ಮ ಸಮಾಜ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.